ಪಠ್ಯವು ವಿದ್ಯಾರ್ಥಿಗಳಿಗೆ ಸಾಮಾಜಿಕ ಹಾಗೂ ಸಾಂಸ್ಕೃತಿಕ ಬದುಕಿಗೆ ದೀಕ್ಷೆ ನೀಡುತ್ತದೆ, ಸಾಂಸ್ಕೃತಿಕ ವ್ಯಕ್ತಿತ್ವವನ್ನು ದಯಪಾಲಿಸುತ್ತದೆ ಎಂದು ಪ್ರಸಿದ್ಧ ರಂಗ ನಿರ್ದೇಶಕರು ಹಾಗೂ ಗಾಯಕರಾದ ಎಚ್ ಜನಾರ್ದನ್ ಜೆನ್ನಿ ಅವರು ಅಭಿಪ್ರಾಯಿಸಿದರು. ದಾಂಡೇಲಿಯ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿನಲ್ಲಿ ಹಮ್ಮಿಕೊಂಡ ಸಾಂಸ್ಕೃತಿಕ ಒಕ್ಕೂಟ, ಕ್ರೀಡಾ ವಿಭಾಗ, ರಾಷ್ಟ್ರೀಯ ಸೇವಾ ಯೋಜನೆ, ಎನ್ಸಿಸಿ, ಸ್ಕೌಟ್ ಅಂಡ್ ಗೈಡ್ಸ್ ಹಾಗೂ ಯುವ ರೆಡ್ ಕ್ರಾಸ್ ಘಟಕದ ವಾರ್ಷಿಕ ಚಟುವಟಿಕೆಗಳನ್ನು ಉದ್ಘಾಟಿಸಿ ಮಾತನಾಡಿದ ಗಾಯಕರಾದ ಎಚ್ ಜನಾರ್ದನ್ ಜೆನ್ನಿ ಅವರು, ಜನಪ್ರಿಯ ಮನೋರಂಜನಾ ಮಾಧ್ಯಮಗಳು ಯುವ ಜನಾಂಗಕ್ಕೆ ವಿಷಪ್ರಾಶನ ಮಾಡಿ ಸರ್ವನಾಶ ಮಾಡುತ್ತಿದ್ದು, ಪಠ್ಯೇತರ ಚಟುವಟಿಕೆಗಳು ವಿವೇಕವನ್ನು ನೀಡಿ ವ್ಯಕ್ತಿತ್ವ ವಿಕಸನಕ್ಕೆ ಹಾಗೂ ಸಾಮಾಜಿಕ ವಿಕಾಸಕ್ಕೆ ಕಾರಣವಾಗುತ್ತದೆ. ಎಲ್ಲರೂ ತಮಗೆ ಆಸಕ್ತಿ ಇರುವ ಪಠ್ಯೇತರ ಚಟುವಟಿಕೆಗಳಲ್ಲಿ ಉತ್ಸಾಹದಿಂದ ಭಾಗವಹಿಸಬೇಕೆಂದು ಕರೆ ನೀಡಿದರು. ಕಾರ್ಯಕ್ರಮದಲ್ಲಿ ಜೆನ್ನಿ ಅವರು ಹಲವು ವಚನಗಳನ್ನ, ತತ್ವಪದಗಳು, ಕ್ರಾಂತಿ ಗೀತೆಗಳನ್ನ ಹಾಡಿದರು. ಮುಖ್ಯ ಅತಿಥಿಯಾಗಿ ಪಾಲ್ಗೊಂಡ ಡಾಕ್ಟರ್ ರಾಮಲಿಂಗಪ್ಪ ಟಿ ಬೆಗೂರ್ ಅವರು, ಕಲಿಕೆ ಮತ್ತು ಬದುಕಿನ ನಡುವೆ ದೊಡ್ಡ ಕಂದಕವಿದೆ. ನಮ್ಮ ನಡುವೆ ವೈವಿಧ್ಯಮಯ ಪ್ರತಿಭೆಗಳಿದ್ದು, ಏಕಮುಖ ಶಿಕ್ಷಣ ವ್ಯವಸ್ಥೆಯಿಂದ ಪ್ರತಿಭೆಗಳು ನಾಶವಾಗುತ್ತಿವೆ. ಪಠ್ಯೇತರ ಚಟುವಟಿಕೆಗಳಲ್ಲಿ ಭಾಗವಹಿಸುವ ಮೂಲಕ ವಿದ್ಯಾರ್ಥಿಗಳ ಪ್ರತಿಭೆ ಸಂರಕ್ಷಿಸಲ್ಪಡುತ್ತದೆ ಎಂದು ಅಭಿಪ್ರಾಯಿಸಿದರು. ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿದ್ದ ಡಾಕ್ಟರ್ ಎಂಡಿ ಒಕ್ಕುಂದ್ ಅವರು ಮಾತನಾಡಿ, ಸಮಕಾಲೀನ ಸಮಾಜದೊಂದಿಗೆ ಅನುಸಂಧಾನ ಏರ್ಪಡಿಸಿಕೊಳ್ಳುವ ವಿವೇಕ ಪಠ್ಯೇತರ ಚಟುವಟಿಕೆಗಳಿಂದ ಸಾಧ್ಯವಾಗುತ್ತದೆ ಎಂದು ಅಭಿಪ್ರಾಯಿಸಿದರು. ವೇದಿಕೆ ಮೇಲೆ ವಿವಿಧ ವಿಭಾಗಗಳ ಸಂಚಾಲಕರಾದ ಡಾಕ್ಟರ್ ವಿನಯ ಜಿ ನಾಯಕ್, ಡಾಕ್ಟರ್ ಚಂದ್ರಶೇಖರ್ ಲಮಾಣಿ, ತಸ್ಲೀಮಾ ಎಂ ಜೋರುಂ, ಮನೋಹರ್ ಉಡಚಂಚಿ, ಬಸವರಾಜ್ ಹುಲಿಕಟ್ಟಿ ಹಾಗೂ ವಿದ್ಯಾರ್ಥಿ ಪ್ರತಿನಿಧಿಗಳು ಉಪಸ್ಥಿತರಿದ್ದರು. ವರ್ಷಾ ಕೊಲೆ ಭಾವಗೀತೆ ಹಾಡಿದರು. ರಾಮು ಬೋಡೇಕರ್ ಸ್ವಾಗತಿಸಿದರು. ಲಾವಣ್ಯ ಪರಗೊಂಡ ಹಾಗೂ ಸರಿತಾ ಪಾಟೀಲ್ ಅತಿಥಿಗಳನ್ನ ಪರಿಚಯಿಸಿದರು. ಪ್ರಿಯಾಂಕಾ ದೇಸಾಯಿ ವಂದಿಸಿದರು. ಜ್ಯೋತಿ ಕಡೆದಮನಿ ಹಾಗೂ ಚೇತನ್ ಭಟ್ ನಿರೂಪಿಸಿದರು. ಕೆನರಾ ಪ್ಲಸ್ ನ್ಯೂಸ್, ದಾಂಡೇಲಿ.